ಹಾಂ ಈ ಭಾಡ್ಯ ನೋಡು ಮಗಳು ಹೋಗ್ಯಾಳ ಚಿಂತೆ ಐತಿ ಏನಾರ ಆರಾಮಾಗಿ ಗುರ್ಕಿ ಹೊಡ್ಕೊಂಡು ಮುಕ್ಕೊಂಡಾನ. ಏಯ್ ಇರಪ್ಪ, ಏ ಇರ, ಏ ಇರ, ಏ ಇರ. ಅಯ್ಯಕ್ಕ ಬಾ ಅಕ್ಕ. ಏದಾನೋ ಏದಾನೋ ಅಕ್ಕ ಬಂದಾಳ ನೋಡು, ಚಾಕಿಡು ಒಟ್ಟು ಬಾ ಅಕ್ಕ, ಕುಂದ್ರು ಬಾ. ನಾ ಇಲ್ಲಿ ಕುಂದ್ರಾಕ್ ಬಂದಿಲ್ಲ. ಏನಿದು ಸುದ್ದಿ? ಏನು ಸುದ್ದಿ ಅಂದ್ರೆ ಯಾವ ಸುದ್ದಿ ಬಗ್ಗೆ ಹೇಳಾಕತ್ತೆ ಅಕ್ಕ? ಯಾಕ ನೀ ಮೊದಲು ಕುಂದ್ರೆ ಇಕ್ಕಟ್ಟು ಮಾತಾಡೋಣ. ಏನ್ ಲೈರ ಓಣ್ಯಾಗ ಮಾತಾಡ್ತಿರೋ ಸುದ್ದಿ ಖರೆ ಐತೆನ? ಸಣ್ಣವರ ಯಾವ ಸುದ್ದಿ ಹೇಳತ್ತೀರಿ? ಸದಾರಮ್ಮೆ ನೀನು, ಸದಾರಮ್ಮೆ. ಇಡೀ ಊರಿಗೆ ಗೊತ್ತಾಗಿರೋ ಸುದ್ದಿ ನಿಮ್ ಇಬ್ರಿಗೂ ಗಂಡ ಹೆಂಡತಿ ಗೊತ್ತಿಲ್ಲನ? ಏನ್ ನನ್ನ ಮುಂದೆ ನಾಟಕ ನಡ್ಸಕತ್ತೀರ ಹಂಗ? ಅಂದ್ರೆ ಶಿಲ್ಪ ಹೋಗಿ ಸುದ್ದಿ ಏನಾರ ಹೇಳಾರನ, ಅದಕ್ಕೆ ಠಾರಡಾತಾಳ ಹೆಂಗ? ಸಣ್ಣವರ ಯಾವ ಸುದ್ದಿ ಹೇಳಾಕತ್ತೀರಿ? ಮಳ್ಳಿ ಮಳ್ಳಿ ಶಿಲ್ಪಲ್ಲಿ ಲಾಗಿರೆ ಹೇಳಾಕತ್ತೀನಿ. ಇಬ್ರು ಗಂಡ ಹೆಂಡತಿ ನಾಟಕ ಮಾಡೋದು ಬಿಟ್ಟು ಖರೆ ಏನೈತಿ ಹೇಳ್ತೀರಾ ಇಲ್ಲಿಗ ನೀವು? ಅಲ್ಲಕ್ಕ ನೀ ಯಾವ್ದಾರ ಸುದ್ದಿ ಕೇಳಾಕತ್ತಿ ಅಂತ ಹೇಳಿದ್ರೆ ನಾನು ಹೇಳ್ಬೋದು. ಶಿಲ್ಪೆಲ್ ಅಂತ ಕೇಳಿದ್ರೆ ಇನ್ನು ನಿನ್ಗೆ ಅದ್ರ ಸುದ್ದಿ ಅನ್ನೋದು ಗೊತ್ತಾಗ್ಲಿಲ್ಲ. ಶಿಲ್ಪೆಲ್ ಹೋಗ್ಯಾಳ, ಕರಿ ಆಕಿನ ಕರಿ. ಅಯ್ಯೋ ಅಕ್ಕ, ಆಕಿ ಮನ್ಯಾಗ ಇಲ್ಲಿ ಹೇಳು, ಇಲ್ಲೇ ಎಲ್ಲರೂ ಗೆಳತಿಯರ ಮನೆಗೆ ಹೋಗಿ. ರೀ ಸುಮ್ಮನೆ ರೀ, ವಿಚಾರ ನಿಮ್ಮ ಅಕ್ಕಗ ಗೊತ್ತಾದಂಗೈತಿ. ಏನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಏನೈತ ಕರೆ ಹೇಳ್ರಿ. ಯಾರೇನು ನಮ್ದೇ ಜನ್ಮ ತೆಗಿಯಂಗಿಲ್ಲ, ಇರೋದನ್ನ ಹೇಳಿದ್ರೆ. ನೋಡ್ಲಾ ನೋಡು, ನಿನ್ ಹೆಂಡತಿನ ಹೊತ್ತಾವು ಮಕ್ಕಳು. ಈಕಿಗೆ ಯಾರ್ದಾರ ಭಯ ಭಕ್ತಿ ಇದ್ರೆ ಮಕ್ಕಳಿಗೂ ಭಯ ಭಕ್ತಿ ಇರ್ತಿತ್ತು. ತನ್ನಗ ಬೆಳೆಸಿಬಿಟ್ಟಾಳ ಮಕ್ಕಳು ನಾಕಿ. ನೋಡ್ರಿ ಸಣ್ಣವರ, ನಿಮ್ದು ಎಟ್ಟೈತಿ ಅಟ್ಟ ಮಾತಾಡ್ರಿ. ಮಕ್ಕಳು ಬೆಳೆಸೋದ್ರ ಬಗ್ಗೆ ನೀವು ನನಗೆ ಮಾತಾಡಕ್ ಬರಬೇಡ್ರಿ. ಮಕ್ಕಳನ್ನ ನಾವ್ ಎಷ್ಟು ಬರಬರಿ ಬೆಳೆಸಿದ್ರು ಒಂದೊಂದ್ಸಲಿ ಹಿಂಗ್ ಹಾದಿ ಬಿಡ್ತಾವ್. ನಾವೇನ್ ಮಾಡಕತ್ತ ಹಂಗಂತಂದು ಏನ್ ಹಡದೆ ಒಂದು ಹಣೆ ಬರಬಾರ್ದೇವೇನ? ಹಂಗ ನಿನ್ನ ಮಗ ನೀ ಏನ್ ಬಾಳ್ಕಮ್ಮ ಬೆಳೆಸಿವ? ನೀ ಅಟ್ಟು ಚಲೋ ಬೆಳೆಸಿದ್ರೆ ನಿನ್ನ ಮಗ ಯಾಕೆ ದುಡಿದಂಗ ಮನ್ಯಾಗ ಕುಂದಿರ್ತಿದ್ದ, ಇಸುಬೇಟ್ ಆಡ್ತಿದ್ದ, ಕುಡಿತಿದ್ದ, ತಿತ್ತಿದ್ದ, ಸೇರ್ತಿದ್ದ. ಒಂದ ಎರಡು ನಿನ್ನ ಮಗನಿಗೆ ಚಟ. ಹಂಗಾರ ನೀ ಯಾಕೆ ನಿನ್ನ ಮಗ ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ? ದಾನು ಸುಮ್ನಿರು. ಬೇಡ ಗಣಸಗತ್ತೆ ಮಾತಾಡು. ಇದೊಂದು ಮಾತು ಎತ್ತಿದ್ರೆ ದಾನು ಸುಮ್ನಿರು, ದಾನು ಸುಮ್ನಿರು. ಇವನ್ 4 ಪದ ಬಿಟ್ಟು ಇನ್ನೇನೂ ಮಾತಾಡಕ್ ಬರೋದಿಲ್ಲ. ನೀ ಯಾಕೆ ದಂಡಿಸಿ ಹದಬಸ್ನಾಗ ಇಟ್ಕೊಂಡಿದ್ರ, ಮಕ್ಕಳನ್ನ ದಂಡಿಸಿ ಹದಬಸ್ನಾಗ ಇಟ್ಕೊಂಡಿದ್ರ ಇವತ್ತಕ್ಕೆ ನಿನ್ನ ಮಗಳು ಯಾವನಾರ ಕುಟಾಗ ಜಾತಿ ನೀತಿ ಅಲ್ದವನ್ ಕುಟಾಗ ಓಡ್ ಹಾಕಿದ್ದಿಲ್ಲ. ಈಕಿ ದೊಡ್ಡ ಮಗಳು ಒಬ್ಬಾಕಿ ಬಾಳೆ ಮುರ್ಕೊಂಡು ಬಂದು ನನ್ನ ಮಗಗೆ ಜೋಡಾಗತ್ತಾಳ. ಇವ ಇನ್ಯಾವಕ್ಕೆ ನೋಡ್ಕೊಂಡಾನ ಯಾರಿಗ ಗೊತ್ತು? ಏನ ಕಮ್ಮಗ ಬೆಳೆಸಿದೇವ ಮಕ್ಕಳನ್ನ. ಇಂಥ ಮನಿಂದ ನಾವ್ ಹೆಣ್ಣು ತಗೊಂಡು ಹೋಗಿ ನಮ್ಮ ಮನಿ ಏನು ಉದ್ಧಾರ ಆಗೋದೈತೋ ಏನೋ. ನಮ್ಮ ನಸೀಬ ಕೋಟ್ ಐತಿ, ಇಂಥ ಮನಿಂದ ಹೆಣ್ಣು ತಗೊಂಡು ಹೊಟ್ಟೆವಲ್ಲ. ಚಿರಾಡ್ಬೇಡ, ಏನಾಗೈತೆ ಅದನ್ನು ಸಮಾಧಾನದಾಗ ಕುಂತು ಮಾತಾಡೋಣ. ನೀವೊಂದನ್ನು ನಾವೊಂದು ಅನ್ನೋ ಇದು ಬರೀ ಅಕ್ಕವು. ಈಗ ಹೋಗ್ಯಾಳಕ್ಕಿ ಏನು ಮಾಡೋದೈತಿ ಹೇಳು? ಯಾವುದು ನಮ್ಮ ಕೈಯಾಗೈತಿ? ಏನು ಮಾಡ್ಬೇಕಾಗಿದ್ದಿತ್ತು ನಾವು ಅದನ್ನಾರ ಹೇಳು. ಬೇಡ ಹೆಂಡತಿ ಮಕ್ಕಳನ್ನ ಹದಬಸ್ನಾಗ ಇಟ್ಕೊಳಕ್ ಆಗದೆ ಇರೋನು ನೀನ್ ಅಂತ ಗಂಡನ ಏನೇನ? ನೋಡ್ರಿ ಹೇಳಾತೇನ್ರಿ ಸಣ್ಣವರ, ನನ್ನ ಬಾಯಿ ತಡವಬೇಡ್ರಿ. ನಾ ಎಷ್ಟು ಚೊಲಕಿ ಅಟ್ಟ ಕೆಟ್ಟದನಿ. ನಾ ಹೇಳಾಕತ್ತೀನಿ, ನನ್ನ ಮುಂದೆ ನನ್ನ ಗಂಡಗಾಗ್ಲಿ ನನ್ನ ಮಕ್ಕಳಿಗಾಗ್ಲಿ ನೀವು ಮಾತಾಡಿದ್ರೆ ಮತ್ತೆ ಸರಿ ಬರೋದಿಲ್ಲ. ಮತ್ತೆ ನಿಮ್ಮದು ನಾವು ತೆಗಿಬೇಕಾಕತಿ. ಸುಮ್ಮನೆ ಅಂದನ್ಸ್ಕೊಳ ಚಂದಗೇಡಿ ಆಗ್ಬೇಡ್ರಿ. ಸುಮ್ಮನೆ ಈಗ ಎದಕ್ಕೆ ಬಂದಿರಿ ಅದನ್ನ ಅಟ್ಟ ಮಾತಾಡ್ರಿ. ಏನು ಕೇಳ್ಬೇಕಂತಿದ್ರೆ ಅದನ್ನ ಚಲೋ ಮಾತೇ ಕೇಳ್ರಿ. ನೀವೇನು ನಮ್ಮದು ಹಡ್ಡದು ತೆಗೆದು ಬೇಕಾಗಿಲ್ಲ. ನಿಮಗೆ ಏನೀಗ ಮದುವೆ ಮಾಡ್ಕೊಡ್ಬೇಕಟ್ಟ ಮಾಡ್ಕೊಡ್ತೀವಿ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈಗ ಆಕಿ ಹೋಗ್ಯಾಳ ನಿನಗೇನು ಸಮಸ್ಯೆ ಆತು? ಆಗ್ಬೇಕಾಗಿದ್ದು ನಮಗೆ. ನೀ ಯಾಕೆ ಇಟ್ರೋಚಿಗೆದ್ದಿ? ನಿನಗೇನು ಬಿಡವಾ, ಮಗಳು ಓಡ್ ಹೋಗಿದ್ದೇನು ಬ್ಯಾನ್ ಹತ್ತಿರಕ್ಕಿಲ್ಲ. ಹೋಗಿದ್ದ ಚಲೋ ಆತ ಅಂತ ಹಾಕತ್ತೀಯನ ನೀನು? ಈಗಿನ ಬೇಕಿನ ಖರ್ಚಿಲ್ದಂಗೆ ನಮ್ಮ ಮನೆ ಕಳ್ಸಾಕತ್ತಿ, ಆಕೋಬೇಕಿ ಖರ್ಚಿಲ್ದಂಗೆ ಇನ್ನೊಬ್ಬನ ಜೋಡಿ ಹೋಗ್ಯಾಳ. ಮತ್ತೆ ನಿಂದೆಲ್ಲ ಉಳಿತಲ್ಲ, ಅದಕ್ಕೆ ಹಿಂಗೆ ಮಾತಾಡಕತ್ತಿದ್ದಿ. ಯಾಕ ಮಾತು ಎಲ್ಲಿದಾರ ವೈದ್ಯ ಎಲ್ಲಿಗಾರ ಹಚ್ಚಬೇಡ ನೀನು. ನೋಡು, ಯಾರು ಮಕ್ಕಳನ್ನು ಓಡ್ ಹೋಗತ್ತ ಹಚ್ಚೋದಿಲ್ಲ. ನೋಡು, ನಾನು ಅಕ್ಕತ್ತ ಭಾಳ ಬಾಕಿ ಆಯಕತ್ತೀನಿ. ನೀ ಸುಮ್ಮನಿದ್ದು ಬಿಡಿ ಅಕ್ಕ. ಹಳೆ ಮುಚ್ಚ ಬಾಯ್, ನೀ ಏನು ಮಾತಾಡ್ತಿ? ನೀನು ಚಂದಗೆ ಮಕ್ಕಳನ್ನ ಹದಬಸ್ನಾಗ ಇಟ್ಕೊಂಡಿದ್ರೆ ಯಾಕೆ ಹಿಂಗಾಕಿತ್ತು? ಈಗ ಯಾಕೆ ಬಾಳೆ ಮುರ್ಕೊಂಡು ಬರ್ತಿದ್ಲು? ಯಾಕೆ ಜಾತಿ ಬಿಟ್ಟು ನೀತಿ ಬಿಟ್ಟು ಓಡ್ ಹಾಕಿದ್ಲು? ಸಣ್ಣವರ, ನನ್ನ ಬಾಯಾಗ ಉಲ್ಟಾ ಸೀದಾ ಮಾತು ಬರೋಕ್ಕೂ ಮುಂಚೆ ಈಗ ಬಂದಿದ್ದ ಅಟ್ಟ ಮಾತಾಡ್ರಿ. ನಾ ಚಲೋ ಮಾತನಾಗ ಹೇಳಾಕತ್ತೀನಿ. ಸುಳ್ಳ ಮದ್ವಿ ಮುಂದಿಟ್ಕೊಂಡು 16 ನಮ್ಗೆ ತಡಬೇಡ್ರಿ. ಈಗ ನಮಗಾಗೈತಿ. ಅತ್ತಿ ಏನಕ್ಕೆ ಬಂದಿ ಅದನ್ನ ಅಟ್ಟ ಮಾತಾಡು? ಈಗ ಆಗೈತಿ, ಈಗ ಆಕೆ ಹೋಗ್ಯಾಳ, ಈಗ ಏನು ಮಾಡುವಂತೀನಿ? ಸುಮ್ಮನಿಂದರ ಇನ್ನ ಮಕ್ಕಳ ಮೇಲೆ ಚಂದ ಮೀಸಿ ಬಂದಿಲ್ಲ ಮಾತಾಡಕತ್ತಾನೆ. ಕಿಸುಬ ನನಗೆ ಮುಚ್ಕೊಂಡು ನಿಂದ್ರೆ ನೋಡಿರಪ್ಪ, ಇದೇನು ಮದ್ವಿನ ಇಲ್ಲಿಗೆ ನಿಲ್ಲಿಸಿಬಿಡೋದು ಚಲೋ ಅನಿಸ್ತೈತಿ ನನಗೆ. ಯಾಕ ಏನು ಹೇಳತ್ತೀನಿ? ಅಲ್ಲ, ಆಕೆ ಹೋಗೋದಕ್ಕೂ ಈ ಮದುವೆಗೂ ಏನು ಸಂಬಂಧ? ಏನ್ ಸಂಬಂಧ ಅಂದ್ರೆ ಸಂಬಂಧ ಇದ್ದಲ್ಲೇ ಮಾತಾಡಕತ್ತೀನಿ. ನಾಳೆ ನನ್ನ ಮೈದ್ನರು ಬಾವದಿರೆಲ್ಲ ಮದುವೆಗೆ ಬರ್ತಾರೆ. ಇಂಥ ಕೀಳು ಜಾತಿಯನ್ನು ಕೊಟ್ಟಾಗ ನಿನ್ನ ಮಗಳು ಓಡ್ ಹೋಗ್ಯಾಳ, ಇಂಥ ಮಂತ್ಯಾನದಿಂದ ಸಂಬಂಧ ಮಾಡಿ ಅಂತಂದು ಹೇಳಿ ನಮ್ಮ ಗಂಡನ ಮನೆ ಸಂಬಂಧಿಕರೆಲ್ಲ ನನಗೇನು ಚಿ ಅಂತ ಚಿಪ್ ಕಟ್ಟೋಂಗಿಲ್ಲ. ನಿನಗೀಗ 2ನೇ ಸಂಬಂಧಿಕೆ ಅಂದಿದ್ದಕ್ಕೆ ನಿನಗೆ ಯಾವ ಹೆಣ್ಣು ಹತ್ತಲಿಲ್ಲ, ನಿನಗೆ ಯಾವ ಹೆಣ್ಣು ಸಿಕ್ತಿದ್ದಿಲ್ಲ ನಿನ್ನ ಮಗಗೆ ಅಂತೇಳಿ ಈಗ ನನಗೆ ಉಗುದು ಉಪ್ಪು ಕಟ್ಟ್ಯಾರ. ಮತ್ತೆ ನಿನ್ನ ಮಗಳು ಇಂಥ ಕೊಟ್ಟಾಗ ಓಡ್ ಹೋಗ್ಯಾಳು. ಈಗ ಈಗಿನ ಲಗ್ನ ಮಾಡಿದ್ರೆ ನನಗೆ ಚಪ್ಪಲ್ ಕಟ್ತಾರ ಅವರು. ನೋಡಪ್ಪ, ಇದಾಗೋದಿಲ್ಲ.
ಈ ಮದುವೆ ಕ್ಯಾನ್ಸಲ್ ಆತತ ಎಲ್ಲ ಬೀಗ್ರ ಬೀಜರಿಗೆ ಫೋನ್ ಹಚ್ಚಿ ನಿಲ್ಲಿಸ್ಬಿಡ್ದ ಚಲೋ ಆತೀನಿ ನೋಡಪ್ಪ. ನನಗೆ ಮೊದಲ ಈಕಿ ಎರಡನೇ ಸಂಬಂಧ ಆಗಿದ್ದಕ್ಕೆ ಈಕಿ ಲಗ್ನ ಮಾಡ್ಕೊಳಕ್ಕೆ ನನಗೆ ಮನಸ್ಸಿರ್ಲಿಲ್ಲ. ಖರೆ ಹೇಳ್ಬೇಕಂದ್ರೆ ಈ ಮದುವೆ ನಿಲ್ಲಿಸ್ಬಿಡ್ದ ಚಲೋ ಆತೀನಿ ನಾ. ಯಾಕ ಏನು ಮಾತಾಡತ್ತೀಯ? ಇನ್ನು 2-3 ದಿನದಾಗ ಲಗ್ನ ಐತಿ, ಎಲ್ಲ ಲಗ್ನ ಪತ್ರ ಹಂಚೇವಿ, ಹಿಂಗೆ ಏಕ್ದಮ್ ಮದ್ವೆ ನಿಲ್ಲಿಸಂದ್ರೆ ಹೆಂಗೆ? ಎಲ್ಲೆಲ್ಲಿದ ಒಯ್ದು ಎಲ್ಲೆಲ್ಲಿದ ಲಿಂಕ್ ಮಾಡಬೇಡ ಯಾಕ ನೀನು. ನೋಡ್ರಿ ಸಣ್ಣವರ, ಯಾವ್ದರ ವೈದು ಯಾವ್ದಕ್ಕರ ಲಿಂಕ್ ಮಾಡಬೇಡ್ರಿ. ನಾವೇನು ನಮ್ಮ ಲಕ್ಷ್ಮಿನ ನಿಮ್ಮ ಮನೆಗೆ ಕೊಡಾಕೇವತ್ತೇನು ನಾವೇನು ಕಾಲು ಹೊಸ್ಕೊಂಡು ಕೂತಿದ್ದಿಲ್ಲ. ನಿನ್ನ ಮಗನ ಬಂದು ಕೇಳಿದ್ದು ಮಾಡ್ಕೊತೇನೆ ಅಂದಿದ್ದು ಕೊಟ್ಟೇವಿ ಅಷ್ಟ. ಏನು ನಾವ ನಿಮ್ಮ ಮನೆಗೆ ಹತ್ತಿ 20 ಬರೀ ತಿರುಗಿ ನನ್ನ ಮಗಳನ್ನ ಮಾಡ್ಕೋತ ಕೇಳ್ದಾರಂಗೆ ಮಾತಾಡಕತ್ತೀರಲ್ಲ. ಅದೇ ದೇಶದ ಭಾಡ್ಯ ಅವನ ನಮಗ ಅವ ಮಾಡಿ ತಪ್ಪ ಇದು. ನೋಡಿ ನಾ ಹೇಳಕತ್ತೀನಿ, ಖರೆ ಈಕಿನ ಲಗ್ನ ಮಾಡ್ಕೊಳ್ಳೋದು ನನ್ನ ಮಗಗೆ ಒಂದಿಟ್ಟು ನನಗೆ ಮನಸ್ಸಿರ್ಲಿಲ್ಲ. ಈಕಿ ನಿನ್ನ ಮಗಳು ನನ್ನ ಮಗಗೆ ಏನು ನಿಂಬೆ ಹಣ್ಣು ಸಿಕ್ಕಿಲ್ಲ, ಏನು ಮಾಟ ಮಂತ್ರ ಮಾಡಿಸಿದ್ಲ, ಇವನು ಈಕಿ ಹಿಂಬಾಲನ ತಿರ್ಗಂಗೆ ಮಾಡ್ಯಾಳ ನನ್ನ ಮಗನ. ಎಷ್ಟು ಗುದ್ದಾಡಿದೆ ನಾನು ಆಕಿ ಬ್ಯಾಡ ಅಂತ. ಈಕಿನ ಮಾಡ್ಕೊಂಡೇನೆ ಸೈ ಅಂತಂದು ತಾಯಿ ಹಡದ ತಾಯಿ ಎದುರು ಹಾಕೊಂಡು ಈಕಿನ ಲಗ್ನಗಾಗ ತಯಾರಾದವ. ಇನ್ನು ಇರೋದೊಂದು ಮಗ ಕೈ ತಪ್ಪು ಹೊಕ್ಕನಲ್ಲ ಅಂತ ಯಾಕಾಗಿದ್ರೆ ಆಗ್ವಲ್ದಾಕ ಸಂಬಂಧಿಕರೆಲ್ಲ ಚೀ ಅಂದ್ರೂ ತೂ ಅಂದ್ರೂ ಇರುವಲ್ದಾಕ ಬಿಡು ಮತ್ತೆ ಆಕಿನ ಮಾಡ್ಕೊಳತ್ತಾನಲ್ಲ ಅಂತ ಹೇಳಿ ಹ್ಞೂ ಅಂದಿದ್ದೆ. ಈಗ ಇನ್ನೊಂದು ಮಗಳು ಮಾಡಿದ್ದೇನು. ನಾವೇನು ಸಂಬಂಧಿಕರ ನಡುವೆ ತಲೆ ಎತ್ತಿ ತಿರ್ಗೋನು ಬೇಡ. ಸಣ್ಣವರೇ, ಯಾವ ಸಂಬಂಧಿಕರ ಬಗ್ಗೆ ಮಾತಾಡ್ತೀರಿ ನೀವು? ಯಾರದಾರ ನಿಮ್ಮ ಸಂಬಂಧಿಕರು? ಎಲ್ಲದಾರ ಅವರು? ದಾನು ಸುಮ್ನೀರು. ನೀವು ಸುಮ್ಮನಿರ್ರಿ, ನಾ ಕೇಳಾಕತ್ತೀನಿ. ಹೇಳಿ ನಿಮ್ಮ ಅಕ್ಕ ಯಾವ ಸಂಬಂಧಿಕರು ನಿನಗೆ ಮಾತಾಡ್ತಿರೋದು? ಎಲ್ಲದಾರ ಅವ್ರ ಸಂಬಂಧಿಕರು? ಯಾವ ಸಂಬಂಧಿಕರ ಅದಾರ ಅಂತೀಯಲ್ಲ? ಯಾಕೆ ತವ್ರ ಮನೆಗೆ ಒಂದೇ ಸಂಬಂಧ ಐತಿ? ಯಾಕೆ ನನಗೆ ಗಂಡನ ಮನೆ ಸಂಬಂಧ ಇಲ್ಲನ? ನನಗೂ ಮೈದ್ನದಿರು ಬಾವದಿರು ನೆಗೆಣ್ಯರು ನಾದ್ನ್ಯಾರು ಎಲ್ಲಾರು ಅದಾರ ಅಲ್ಲಿ. ಅರಿವಿರ್ಲಿ, ಅಲ್ಲಿ ನನ್ನ ಮಂದಿ ಐತಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮತ್ತಿನ್ನೂ ಬದುಕ್ಯಾಳಲ್ಲಿ ಗಂಡನ ಮನ್ಯಾಗ, ತಿಳ್ಕೊ. ನನಗೂ ಗೊತ್ತೈತಿ ನಿಮಗ ನಾದ್ನದಾರ ನೆಗೆಣ್ಣರ ಅದಾರ, ಬಾವದಿರ ಅದಾರ, ಮೈಬೀದಿರ ಅದಾರ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಅತ್ತಿ ಬದುಕ್ಯಾಳ ಅನ್ನೋದು ನನಗೂ ಬರ್ತೈತಿ. ಮತ್ತೆ ನಿಮ್ಮ ಗಂಡ ಸತ್ತಾಗ ಮಂದ ಇಟ್ಟ ಇದ್ದ, ನಿಮ್ಮ ಮಂದವ ಇಟ್ಟ ಇದ್ಲು. ಅವಾಗ ಎಲ್ಲಿ ಹೋಗಿದ್ರು ನಿಮ್ಮ ಬಾವದಿರು, ನಿಮ್ಮ ಐದ್ನದಿರು, ನಿಮ್ಮ ನಾದ್ನಿದಿರು, ನಿಮ್ಮ ನೆಗೆಣ್ಣರು, ನಿಮ್ಮ ಅತ್ತಿ ಬದುಕಿರಕಿ ಅವರೆಲ್ಲ ಏನು ಅವಾಗ ಸತ್ತಿದ್ರನ? ಮತ್ತೆ ಅವಾಗ ಯಾಕೆ ಅವ್ರಿಗೆ ಮರ್ಯಾದೆ ಮಾನ ಏನು ಅನಿಸ್ಲಿಲ್ಲನ? ನಿಮ್ಮನ್ನ ತಗೊಂಡೋಗಿ ಇಟ್ಕೋಬೇಕು ಸಾಕಬೇಕು ಅನ್ನೋದು ಗೊತ್ತಾಗಲಿಲ್ಲನ? ಅವಾಗ ಈ ಮರ್ಯಾದೆ ಮಾನ ಇಲ್ದವರು ಹೆಂಡತಿ ಮಕ್ಕಳ ಹದಬಸ್ನಾಗ ಇಟ್ಕೊಳ್ಳದೆ ಇರೋನು ಈ ಇರಪ್ಪನ ಬೇಕಾಗಿತ್ತನ ಅವಾಗ ನಿಮಗೆ? ಅವಾಗ ಹೆಂಗೆ ನನ್ನ ನಡ್ಕೋತ ಬಂದು ನನ್ನ ಗಂಡನ ಹತ್ರ ಆಸರ ಕೇಳ್ಕೊಂಡು ಇಟ್ಟಿದ್ದು ಮಕ್ಕಳನ್ನೆಲ್ಲ ಇಟ್ಟು ಹತ್ರ ಮಾಡ್ಕೊಂಡು ಹುಯ್ಯಿ ಅಂತ ಜಗಳಾಡಿ ಹೊಲ ತಗೊಂಡು ಮನಿ ತಗೊಂಡು ಆ ಕೊರದ ಆಸ್ತಿ ತಗೊಂಡು ಹೋಗಿ ಇದ ಊರಾಗ ಮನಿ ಮಾಡ್ಕೊಂಡು ಬಾಳೆಕ್ ನಿಂತಿ. ಅವಾಗ ಎಲ್ಲಿ ಹೋಗಿದ್ರು ನಿನ್ನ ಸಂಬಂಧಿಕರು? ಎಲ್ಲಿ ಹೋಗಿದ್ರು ನಿನ್ನ ಬಾವದಿರು ಮೈದ್ರದಿರು, ನಿನ್ನ ಅದಿನೆಗೆನೇರು ಅತ್ತೆವರು ಎಲ್ಲ ಎಲ್ಲಿ ಹೋಗಿದ್ರು ಅವ್ರು? ಮಾಡಿದ ಉಪಕಾರ ತೀರ್ಸಾಕತ್ತೀರ ನಮ್ಗೆ? ಈಗ ನೀ ನನಗೆ ಮರ್ಯಾದೆ ಮಾನದ ಬಗ್ಗೆ ಪಾಠ ಕಲ್ಸಾಕತ್ತೀಯನ? ಈಗ ನಮ್ಗೆ ನೀನು ಮಕ್ಕಳನ್ನ ಹೆಂಗ್ ಬೆಳೆಸೋದು, ಹೆಂಗ ಹದಬಸ್ನಾಗ ಇಟ್ಕೊಳ್ಳೋದು ಅನ್ನೋದು ನೀ ನನಗೆ ಪಾಠ ಹೇಳ್ಕೊಡಕತ್ತೀಯನ? ನೀ ಮೊದಲು ಕಲ್ಕೋ ಅದನ್ನ. ನೀ ಮಗನ ಬಾಳ ಕಮ್ಮಗ ಬೆಳೆಸಿ, ನೀ ಬೆಳೆಸಿದ್ ನನ್ನ ಕಣ್ಣಾರ ನೋಡೇನಿ. ಇರೋದೊಂದು ಮಗಳು ಏನ್ ಕಮ್ಮನ ಮನಿ ಕೊಟ್ಟಿ. ಇವ್ರು ಅವಾಗ ಮನಿ ಕೊಡೋದು ಬೇಡ ಅಂದಿ ನಿನ್ನ ಮಗಳನ್ನ ಕುಣಿದು ಹೋಗಿ ಕೊಟ್ಟು ಬಂದ್ಯಾನ. ಈಗೇನ ಕಮ್ಮಗದ ನಿನ್ನ ಮಗಳ? ಏನು ಮಕ್ಕಳ ಬಗ್ಗೆ ಭಾರಿ ವಿಚಾರ ಮಾಡಕ್ಕಿಕ್ಕಿ ಬಾಳ ಮಕ್ಕಳನ್ನೆಲ್ಲ ದುಡುದು ದಣದು ಬೆಳೆಸಿ ದಂಡಿಗೆ ಹಚ್ಚಿಬಿಟ್ಟಿ ನೀನು. ನೀ ನನ್ನ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ, ನನ್ನ ಗಂಡನ ಬಗ್ಗೆ ಮಾತಾಡ್ತಿ. ನಿನಗೆ ಆ ಯೋಗ್ಯತೆನೇ ಇಲ್ಲ, ನಮ್ಮ ಋಣದಾಗದಿ ನೀನು. ಇದ ಲಾಸ್ಟ್ ನೀನು ನನ್ನ ಬಗ್ಗೆ ಮಾತಾಡಿದ್ದು, ನನ್ನ ಗಂಡನ ಬಗ್ಗೆ ಮಾತಾಡಿದ್ದು, ನನ್ನ ಮಕ್ಕಳ ಬಗ್ಗೆ ಮಾತಾಡಿದ್ದು. ಇನ್ನೊಂದು ಮಾತಾಡಿದೆ ಅಂದ್ರೆ ನಿನ್ನ ಬಾಯಿಗಿನ ಹಾಲು ಕೈಯಾಗ ಬರ್ತಾವ ನೀನು. ಹುಷಾರು. ದಾನು ಸುಮ್ನೀರು. ಏನದು ಎಲ್ಲಿದ್ದಾರ ಒಯ್ದು ಮಾತು ಎಲ್ಲಿಗಾರ ಹಚ್ಚೋದು? ಸುಮ್ನೀರು. ಯಾಕ ಆಕೆ ಹಂಗೆ ಓದಿರ್ತಾ, ನೀ ಏನು ತಲೆ ಕೆಡಿಸ್ಕೋಬೇಡ, ಹೋಲಿ ಬಿಡು, ಮುಗಿಸ್ರಿ ಈಗಿದನ. ಲಾ ಹಿರಿಯ, ಆಕಿ ಮುಗಿಸ್ತಿರ್ಬೇಕು, ಆದ್ರೆ ನಾ ಮುಗಿಸೋಂಗಿಲ್ಲ ನೋಡು. ಈ ಮದುವೆ ನಡೆಯೋಂಗಿಲ್ಲ ಅಷ್ಟ. ಈಕಿನ ಇಷ್ಟು ಯಮಕನೇ ಮಾತಾಡಕತ್ತಾಳಂದ್ರೆ ನಾನು ಗಂಡು ಹಡ್ದಕ್ಕಿದ್ದೀನಿ. ನನಗೆ ಎಟ್ಟು ಯಮಕ್ಕಿರಬೇಡ. ಲೇ, ನಾ ಏನು ಕೊರದ ಆಸ್ತಿ ತೊಗೊಂಡೇನೆ ಅಂದ್ರೆ ನೀನೇನು ದುಡಿದು ಗಳಿಸಿ ಬೆವರು ಸುರಿಸಿ ಇಟ್ಟಿದ್ದು ನಾ ತೊಗೊಂಡಿಲ್ಲ. ನಮ್ಮ ಅಪ್ಪಂದು ನಾ ತೊಗೊಂಡೇನಿ. ಏನ್ ನಿಮ್ಮ ಅಪ್ಪನ ತಂದು ಕೊಟ್ಟಿಲ್ಲ ನನಗೆ? ನಮ್ಮ ಅಪ್ಪಂದು ಕೊಟ್ಟಿದ್ದಿಲ್ಲ, ನಿಮ್ಮ ಅಪ್ಪಂದ ತಗೊಂಡಿದಿ. ನಿಮ್ಮ ಅಪ್ಪಂದ್ರಾಗ ನಿನ್ನ ಮಕ್ಕಳಿಗೆ ಓಸಾಕ ಬೆಳಸಾಕ ನಿಮ್ಮ ಕೂಳ್ ಹಾಕಿದ್ದು ಅರ್ಧ ಆಸ್ತಿ ಕರಿ ಹೋಗೈತಿ. ಅದ್ರಾಗ ಮತ್ತೆ ಅರ್ಧ ಕೊರತ್ ತಗೊಂಡಿಯಲ್ಲ. ನಿನಗೆ ಮನಸ್ಸಾಕ್ಷಿ ಅನ್ನೋದೈತೇನ? ನೀ ಇಂತ ಕರ್ಮ ಕಟ್ಕೊಂಡಿದ್ದಕ್ಕನ ಅದಕ್ಕೆ ನಿನ್ನ ಮಗಳು ಭಾಳ ಚಂದಾಗಿಲ್ಲ ಅಲ್ಲಿ. ನಿನ್ನ ಮಕ್ಕಳು ಬಾಳೆ ಅಂತ ಭಾಳ ಚಲೋ ಅದ ಬಿಡು. ಈಕೋಬೇಕು ಗಂಡನ ಬಿಟ್ಟು ಬಂದಾಳು, ಆಕೋಬೇಕು ಹಲ್ಯಾರ ಅವನ ಜೊತೆ ಹೋದ್ಲು. ಈ ನೀನು ಯಾಕೆ ಜೊತೆ ಹೋಗ್ತಾನ ಯಾರಿಗೆ ಗೊತ್ತು? ನೀನೇನು ಭಾಳ ಚಂದ ಚಲೋತ್ತಾಗಿ ಇಟ್ಕೊಂಡ್ರಂಗ ನನ್ನ ಬಗ್ಗೆ ಮಾತಾಡಕ್ ಬರಬೇಡ. ನೀನು ಹಲ್ಲ ಬಿಸ್ತೀನ ಬಿಚ್ಚ ನೋಡೋಣ ಯಾರ ಕೈಯಲ್ಲಾಕೈತಿ, ಯಾರ ಹಲ್ಲು ಯಾರು ಬಿಚ್ಚಿಸ್ಕೊಂಡು ಹೋಗ್ತಾರ ನೋಡೋಣ. ಇವ ಸುಮ್ಮನೆ ಇರ್ಬಿ, ಹೋಗ್ಲಿ ಬಿಡು ಸುಮ್ಮನಾಗೀಗ. ನಾ ಯಾಕಲೆ ಸುಮ್ಮನೆ ಇರ್ಬೇಕು? ನಿಮ್ಮ ಅವ್ಗ ಹೇಳು ಸುಮ್ಮನಿರು ಅಂತಂದು ನನಗೆ ಹೇಳಕ್ ಬಂದಾಳಿಕೆ ಕಡಿಬಿಡಿಕಿ. ಯಾಕ ನೀ ಸುಮ್ನೀರಿನ ಕಾಲಿಗೆ ಬೀಳ್ತೀನಿ. ದಾನು ನೀನು ಕಾಲಿಗೆ ಬೀಳ್ಲೇನ? ಸುಮ್ನಿರ್ತೀಯನ ನೀನಾರ? ನೋಡ್ರಿ, ನಾ ಸುಮ್ಮನೆ ಇರ್ತೀನಿ. ನಿಮ್ಮ ಮಕ್ಕಳಿಗೆ ಯಾವ ಕಾರಣಕ್ಕೂ ನನ್ನ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ಮಾತಾಡತಕ್ಕದ್ದಲ್ಲ. ಈಗೇನಕ್ಕೆ ಮದುವೆ ಇಷ್ಟ ಇಲ್ಲಲ್ಲ, ಅದ್ರ ಅಟ್ಟ ಮಾತಾಡಕ್ಕೆ ಹೇಳ್ರಿ. ನಾವು ಹೆಂಗ ಬೆಳೆಸೀವಿ ಹಿಂಗ ಬೆಳೆಸೀವಿ ಅದನ್ನೆಲ್ಲ ಹೇಳ ಜರೂರತ್ತಿಲ್ಲ. ಯಾಕ ಆಗ ಹೋಗಿದ ತಕ್ಷಣ ನಿನಗೆ ಹೇಳಬೇಕಾಗಿತ್ತು, ನಾವು ಹೇಳಿಲ್ಲ. ನಮ್ಮ ತಪ್ಪಾಗೈತಿ ನೋಡುವ, ಈಗ ಆಗೈತಿ. ಆಕೆಂತೂ ಹೋಗಿ ನಮ್ಮ ಕಿಮ್ಮತ್ತು ಕಳೆದಾಳ. ಇವ ನಿನ್ನ ಖಾಲಿ ಬೀಳ್ತೇನೆ ಯಾಕ? ಈ ಮದ್ವೆ ನಿಲ್ಲಿಸಿ ಇರಟ್ಟು ಕಿಮ್ಮತ್ತನ್ನು ಕಳಿಯಂಗೆ ಮಾಡ್ಬಿಡವ ಯಾಕ?
ನಿನ್ನ ಕಾಲಿಗೆ ಬೀಳ್ತೀನಿ. ಮದ್ವೆ ಮಾತ್ರ ನಿಲ್ಲಿಸ್ಬೇಡವಯ್ಯವ್ವ. ಇದು ಮದುವೆ ನಿಂತಂದ್ರೆ ನನ್ನ ಜಲಮನ ಹೊಕ್ಕೈತಿ. ನೋಡಿರಪ್ಪ, ನೀ ಯಾರು ಕಾಲು ಬೀಳೋ ಜರೂರತ್ತಿಲ್ಲ. ನೀ ಏನಂದ್ರು ಈ ಮದುವೆ ನಡೆಯಂಗಿಲ್ಲ. ಖರೆ ಹೇಳ್ಬೇಕಂದ್ರೆ ಈಕಿನ ನನ್ನ ಮಗಗೆ ಮದುವೆ ಮಾಡೋದು ನನಗೆ ಇಷ್ಟ ಇರಲಿಲ್ಲ ಅಂದ್ರು ಊರಾನ ಮಂದಿ ಹೇಳಿದ್ರು ನಿನ್ನ ಮಾರಿ ನನ್ನ ಮಗನ ಮಾರಿ ನೋಡಿ ಈಗಿನ ಲಗ್ನ ಮಾಡ್ಕೊಳಕ್ ಹೂ ಅಂದಿದ್ದೆ. ಆದ್ರೆ ಈಗ ಹಿಂಗಾದ ಮೇಲೆ ನಾನು ನನ್ನ ಗಂಡನ ಮನೆದವ್ರಿಗೆ ಏನು ಹೇಳೋನು? ಏನು ನನ್ನ ಮಗಗೇನು ಕನ್ಯೆ ಹತ್ತೋದಿಲ್ಲ? ಏನು ಹಿತಾದ ಮನೆ ಹೆಣ್ಣು ತೊಗೊಂಡು ಹೋಗಕ್ಕೂ ಆಗೋದಿಲ್ಲ, ಈಕಿನ ನನ್ನ ಮನೆಗೆ ಸಸಿ ಮಾಡ್ಕೊಳಕ್ಕೂ ಆಗೋದಿಲ್ಲ. ನೋಡಪ್ಪ, ನೀ ಕಾಲು ಬಿದ್ದಿ ಅಂತೇಳಿ ಹೂ ಅಂದು ಈಕಿನ ನನ್ನ ಮನೆಗೆ ತೊಗೊಂಡು ಹೋಗಿ ನಾಳೆ ನನ್ನ ಮಗನ ಬಿಟ್ಟು ಇನ್ನೊಬ್ಬನ ಕುಟ್ಟಾಗ ಹೋಗೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಸಣ್ಣವರ ಬಾಯಾಗ ಹಲ್ಲು ಬಿಗಿ ಹಿಡಿದು ಮಾತಾಡ್ರಿ. ನಾನು